ನಮಸ್ಕಾರ ಗೈಸ್, ಈಗ ನಾವು ಲ್ಯಾಪ್ಟಾಪ್ನಲ್ಲಿ ಬಿಲ್ಲಿಂಗ್ ಸ್ಟೇಟ್ಮೆಂಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಫಸ್ಟ್ಲಿ ನಾವು ನಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿ ಇಲ್ಲಿ ವಿಂಡೋಸ್ಗೆ ಹೋಗಿ ಇಲ್ಲಿ ಟೈಪ್ ಮಾಡೋಣ ಎಕ್ಸೆಲ್ ಅಂತ ಬಂತು. ಇಲ್ಲಿ ಸೆಕೆಂಡಲ್ಲಿ ಬಿಲ್ಲಿಂಗ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ, ಇದರಲ್ಲಿ ಹೋಗಬೇಕು. ಕೂಡಲೇ ಇಲ್ಲಿ ನಿಮ್ಮದು ಎಲ್ಲ ಓಪನ್ ಆಗ್ತೈತಿ. ಇಲ್ಲೇನು ಹೊಡಿಬೇಕು, ನಮ್ಮ ಕಂಪ್ನಿ ನೇಮ್ ಹೊಡಿಬೇಕು. ಓಕೆ, ನಮ್ಮ ಕಂಪ್ನಿ ನೇಮ್ ಈಗ ಏನು ಇಟ್ಕೋತೀನಿ, ರೋಹನ್ ಎಂಟರ್ಪ್ರೈಸಸ್ ಅಂತ ಇಟ್ಕೋತೀನಿ. ಓಕೆ, ರೋಹನ್ ಎಂಟರ್ಪ್ರೈಸಸ್. ಓಕೆ, ನೆಕ್ಸ್ಟ್ ನಮ್ದೀಗ ಸ್ಟ್ರೀಟ್ ಅಡ್ರೆಸ್ ಏನು ಬರೀಬೇಕು ನಾವೀಗ? ಹುಬ್ಳಿ ಅಂತ ಬರೋಣ, ಹುಬ್ಳಿ. ನೆಕ್ಸ್ಟ್ ಅಡ್ರೆಸ್ ಟು, ಈಗ ನಾನು ನವನಗರ್ ಅಂತ ಹಾಕ್ತೇನೆ. ನವನಗರ್ ಬಿಹೈಂಡ್ ಕ್ಯಾನ್ಸರ್ ಹಾಸ್ಪಿಟಲ್. ಓಕೆ, ನೆಕ್ಸ್ಟ್ ಸಿಟಿ ಮತ್ತು ಜಿಪ್ ಕೋಡ್ ಹಾಕ್ಬೇಕು ನಾವೀಗ. ಸಿಟಿ ಏನು ಹುಬ್ಳಿ, ನಮ್ಮ ಜಿಪ್ ಕೋಡ್ ಏನು 580025. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮದು ಫೋನ್ ನಂಬರ್ ಆಗಬೇಕು. ಗೈಸ್, ನಾನು ನಿಮಗೆ ಹೇಳ್ತಿದ್ದೀನಿ, ಕರೆಯಾದ ಫೋನ್ ನಂಬರ್ ಹಾಕಬೇಡಿ. 23456789 ಓಕೆ. ಈಗ ನೆಕ್ಸ್ಟ್ ನಂಬರ್ ಬರ್ತೈತಿ. ಓಕೆ, ನೆಕ್ಸ್ಟ್ ಈಗ ನಮ್ಮದು ಫ್ಯಾಕ್ಸ್. ಇದನ್ನು ಕೂಡ ನೀವು ರಿಯಲ್ ಆಗಿ ಹಾಕಬೇಡಿ, ಇದನ್ನು ಉಲ್ಟಾ ಹಾಕಿಬಿಡಿ. 0987654321. ಓಕೆ, someone@example.com ಇದು ಹಾಕಿದ್ರೆ ನಡೀತೈತಿ. ನಾನೀಗ ಇಲ್ಲಿ ನಾನೀಗ aman.example.com ಅಂತ ಹಾಕಿದೆ. ಇಲ್ಲಿಗ ನಾವು ಒಂದು ಸ್ಟೇಟ್ಮೆಂಟ್ ಬರೀಬೇಕು. ಏನಂದರೆ ಈಗ ನಮ್ಮದು ಈಗ ನೀವು ತಿಳ್ಕೊಳ್ಳಿ, ಈಗ ನಮ್ಮದೊಂದು ಕಾರಿನ ಶೋರೂಮ್ ಇದೆ. ಅಂದರೆ ಈಗ ಟೆಸ್ಟ್ ಡ್ರೈವ್ ಮಾಡಿದರೆ ನಮಗೇನು ಸಂಬಂಧ ಇಲ್ಲ ಅಂತ. ಓಕೆ, ನೋಡ್ತೀರಾ ಗೈಸ್ ನೀವೀಗಿಲ್ಲ, ಇನ್ ಕೇಸ್ ಆಫ್ ಡ್ಯಾಮೇಜ್ ಇನ್ ಕಾರ್ ವೈಲ್ ಟೆಸ್ಟ್ ಡ್ರೈವ್ ದಿ ಓನರ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಅಂದರೆ ಈಗ ನಾವು ಒಂದು ಸ್ಟೇಟ್ಮೆಂಟನ್ನು ಹಾಕಬೇಕು. ಮತ್ತು ಈಗ ಎಂಟರ್ ಸ್ಟೇಟ್ಮೆಂಟ್ ನಂಬರ್. ಈ ಸ್ಟೇಟ್ಮೆಂಟ್ ನಂಬರ್ 1 ಇದು. ಇವತ್ತು May 27, 2024 ಕರೆಕ್ಟ್ ಇದೆ. ಕಸ್ಟಮರ್ ID ಕೂಡ 456. ಈ ಯಾವುದಾದ್ರೂ ಒಂದು 10 ನಂಬರ್ ಓದ್ತಿಬಿಡಿ. ಅದಾದಮೇಲೆ ಇಲ್ಲಿ ಬಿಲ್ ಟು ಅಂದರೆ ನೀವು ಯಾರಿಗೆ ಹೇಳ್ತಿದ್ದೀರಾ ಅಂತ. ಈಗ ನಾನು ಹೇಳ್ತಿದ್ದೀನಿ ಸುಜಿತ್ಗೆ. ಅವನ ಕಂಪನಿ ನೇಮೇನು ಅಂದರೆ ರೋಹನ್ ಎಂಟರ್ಪ್ರೈಸಿಂದ ಭಾಳ ಕಾರ್ ಹೋಗ್ತಿದ್ದಾವೆ. ಓಕೆ, ಹೋಲ್ಸೇಲಲ್ಲಿ ನೀವು ಕಾರ್ಸ್ ಮಾಡ್ತಾಯಿದ್ದೀರಾ. ಏನು ಹಾಕ್ತಾನೆ, ಮಾರುತಿ ಸುಜುಕಿ. ಓಕೆ, ಈಗ ನೆಕ್ಸ್ಟ್ ಸ್ಟ್ರೀಟ್ ಅಡ್ರೆಸ್. ಓಕೆ, ಅವನೇನು ಹಾಕ್ತಾನೆ, ಬ್ಯಾಂಗ್ಳೂರ್ ಅಂತ ಹಾಕ್ತಾನೆ. ಬ್ಯಾಂಗ್ಳೂರು. ಇಲ್ಲಿ ಸೆಕೆಂಡ್ ಅಡ್ರೆಸ್ ಏನಂತ ಹಾಕಬೇಕು, ಬಿಹೈಂಡ್ ಇನ್ಫೋಸಿಸ್ ಕಂಪನಿ. ಓಕೆ, ನೆಕ್ಸ್ಟ್ ಈಗೇನು ಜಿಪ್ ಕೋಡ್ ಹಾಕಬೇಕು. ಅಲ್ಲಿದೆ ಸಿಟಿ ಯಾವುದು, ಬ್ಯಾಂಗ್ಳೂರಲ್ಲ. ಬ್ಯಾಂಗ್ಳೂರು ಸಿಟಿ ಜಿಪ್ ಕೋಡ್ 580. ಮುಂದೆ ನನಗೆ ಗೊತ್ತಿಲ್ಲ, ಯಾವ್ದಾರು ಒಂದು ನಂಬರ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಫಾರ್ ಎಕ್ಸಾಂಪಲ್ ತೋರಿಸಿದ್ದೀನಿ. ಈಗ ಇದನ್ನ ಹಾಕಿದ್ವಲ್ಲ, ಈಗ ನೆಕ್ಸ್ಟ್ ತಳಗೆ ಹೋದ್ಮೇಲೆ ಇಲ್ಲಿ ಡೇಟ್ ಹಾಕಬೇಕು. ಇವತ್ತಿಂದ May 27, 2024. ನೆಕ್ಸ್ಟ್ ಟೈಪ್. ಈಗ ನಾವು ಯಾವ ಕಾರ್ನ ಕಳಿಸ್ತಿದ್ದೀವಿ? ಓಕೆ, ನಾವು ಈಗ ಯಾವ ಕಾರ್ನ ಕಳಿಸ್ತೀವಿ? ಈಗ ಫಾರ್ ಎಕ್ಸಾಂಪಲ್ ಹಿಡ್ಕೊರಿ, ಫಾರ್ಚುನರ್ ಅಂತ. ಓಕೆ, ಇಲ್ಲಿ ಬಡಿಯೋಣ, ಇಲ್ಲಿ ಫಾರ್ಚುನರ್ ಅಂತ. ಓಕೆ, ಬೇಡ ಬಲ್ಲೇನು ಅಂತ ಬರೆದು ಬಿಡಿ.
ಯಾಕೆ ಕಾರ್ ಬರೀಬೇಕು ಇಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ಗಾಡಿ ಅಂದರೆ ಬಲೆನೋ ಇನ್ಸ್ ಅಂದರೆ ಎಷ್ಟು ತೊಗೊಂಡ್ರೆ ಎಷ್ಟು ವೆಹಿಕಲ್ಸ್? 15 ವೆಹಿಕಲ್ಸ್. ಡಿಸ್ಕ್ರಿಪ್ಷನ್ ಲಾಸ್ಟಿಗೆ ಹಾಕ್ತೀನಿ. ಈಗ ಫಸ್ಟ್ ಅಮೌಂಟ್ 1 ಕಾರಿಗೆ 10 ಲ್ಯಾಕ್ ಆದರೆ 15 ಕಾರ್ಸ್ಗೆ 1.5 crore ಆಯ್ತು. ಈಗ 1.5 crore, 1,50,000, 1,50,000. ಓಕೆ, ಈಗ ನಾವು ಪೇಮೆಂಟ್ ಎಷ್ಟು ಮಾಡ್ಯಾವ? ಈಗ ಅವ್ರಿಗೆ ನಂಗೆ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಾರ? ಈಗ 10,000 ಕೊಟ್ಟಾರ. ಬೇಡ ಮೇಲಿದೆ 50 ಲ್ಯಾಕ್ ಕೊಟ್ಟಾರ. ಓಕೆ, ಮೇಲಿದೆ 50 ಲ್ಯಾಕ್ ಕೊಟ್ಟಾರ ನನಗೆ ಅವ್ರಿಗೆ. ಮತ್ತಿಲ್ಲಿ ಬರಬೇಕು, ಕಸ್ಟಮರ್ ನೇಮ್ ಏನು? ಸುಜಿತ್ ಅದು ಹೇಳಿದ್ವಲ್ಲ. ಮತ್ತು ಅವನ ಕಸ್ಟಮರ್ ಐ ಡಿ ಎಲ್ಲ ಇದೆ. ಸ್ಟೇಟ್ಮೆಂಟ್, ದಿ ಬ್ಯಾಲೆನ್ಸ್ should be given in 45 30 days. ಅಂದರೆ ಇವ್ರು ಕ್ರೆಡಿಟ್ ಮಾಡಕತ್ತಾರ. ಅಮೌಂಟ್ ಎನ್ಕ್ಲೋಸ್ ಎಷ್ಟು ಕ್ಲೋಸ್ ಮಾಡ್ಯಾರ? ಈಗ 50 ಲ್ಯಾಕ್ ಕ್ಲೋಸ್ ಮಾಡ್ಯಾರ. ಓಕೆ, 50 ಲ್ಯಾಕ್ ಕ್ಲೋಸ್ ಮಾಡ್ಯಾರ ಅವ್ರೀಗ. 50 ಲ್ಯಾಕ್ ಕ್ಲೋಸ್ ಮಾಡ್ಯಾರ ಅಂದ್ರೆ ಈಗ ಡಿಸ್ಕ್ರಿಪ್ಷನ್ ಬರೀ. ಈಗ the car's insurance should and must be taken from phone pay app. ಓಕೆ, ಇದು ನಮ್ಮ ರೂಲು. ಓಕೆ, ಈಗ ನಮ್ಮದು ಎಲ್ಲ ಆಯ್ತಲ್ಲ, ಬಲೆನೋ ಇವೆಲ್ಲ ಆಯ್ತು. ಸೊ ಗೈಸ್, ನೀವು ಹೀಗೆ ನೀವು ನಿಮ್ಮ ಬಿಲ್ಲಿಂಗ್ ಸ್ಟೇಟ್ಮೆಂಟ್ನ ಮಾಡಬೇಕು. ಈಗ ನಾನು ಸೇವ್ ಹೆಂಗೆ ಮಾಡೋದು? ಈಗ ಫೈಲ್ ಓಪನ್ ಮಾಡಿ, ಇಲ್ಲಿಂದ ಸೇವ್, ಇದು ನಂದು ಅಕೌಂಟ್ ಇದೆ. ಮತ್ತು ಇಲ್ಲಿ ಮೇಲೆ ಹೋಗ್ಬೇಕು. ನಿಮಗೆ ಯಾವ್ದ್ರೊಳಗೆ ನಿಮಗೆ ಸೇವ್ ಆಗಬೇಕಲ್ಲ ಅಲ್ಲ ಹೋಗ್ಬೇಕು. ನಿಮ್ಮ ಮೇಲೆ ಹೋಗಿ ನನಗಿಲ್ಲಿ ಬಂದು ಸಿಗ್ತಾ ಇಲ್ಲಿ ಹೊಡಿಬೇಕು. ನಾನು ಇಲ್ಲಿ ನೋಡ್ತೀನಿ, ಕಾರ್ಸ್ ಶೋ ರೂಮ್. ಓಕೆ, ಈಗ ನಾನೆಲ್ಲ ಸೇವ್ ಮಾಡಿಕೊಂಡೆ. ಓಕೆ ಗೈಸ್, ಈಗ ನಿಮ್ಗೆ ಗೊತ್ತಾಯ್ತಲ್ಲ ಹೇಗೆ ಬಿಲ್ಲಿಂಗ್ ಸ್ಟೇಟ್ಮೆಂಟ್ ಎಲ್ಲ ಫುಲ್ ಕಂಪ್ಲೀಟ್ಲಿ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ನೋಡ್ಕೊಂಡು ಬನ್ನಿ ಈಗ ಸೇವ್ ಆಗಿದೆ ಇಲ್ಲ ಅಂತ. ಸೊ ಬಿಲ್ಲಿಂಗ್ ಸ್ಟೇಟ್ಮೆಂಟ್, 1 minute ಗೈಸ್. ಬಿಲ್ಲಿಂಗ್ ಕಾರ್ ಶೋರೂಮ್ ಇಲ್ಲಿದೆ ನೋಡಿ. ಸೊ ಬಂತಲ್ಲ ನಮ್ಮ ರೋಹನ್ ಎಂಟರ್ಪ್ರೈಸಸ್. ಸೊ ಗೈಸ್, ನೀವೀಗ ಈ ವಿಡಿಯೋ ಅಂತ ಏನಾದರೂ ಹೊಸದು ಕಲ್ತ್ಕೊಂಡಿದ್ರೆ ನನ್ನ ಚಾನಲ್ಗೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಹಾಕ್ಬಿಟ್ರಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.